ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ವಿಕಾಸ್. ನನಗೆ ಈಗ 21 ವರ್ಷ. ಇಂದು ನಾನು ನನ್ನ ಜೀವನದಲ್ಲಿ ನಡೆದ ಒಂದು ಮರೆಯಲಾಗದ ಘಟನೆಯ ಬಗ್ಗೆ ಹೇಳುತ್ತಿದ್ದೇನೆ. ನನ್ನ ಅತ್ತೆಯ ಹೆಸರು ಸುಮಾ. ಅವರಿಗೆ ಈಗ 40 ವರ್ಷ ವಯಸ್ಸು. ಆದರೆ ಅವರ ಸೌಂದರ್ಯವನ್ನು ನೋಡಿದರೆ ಈಗಲೂ ಕೇವಲ 35 ವರ್ಷದವರಂತೆ ಕಾಣುತ್ತಾರೆ. ಅವರು ಸುಂದರ ಮೈಕಟ್ಟು ಹೊಂದಿದ್ದು ಸೀರೆಯಲ್ಲಿ ದೇವತೆಯಂತೆ ಕಂಗೊಳಿಸುತ್ತಾರೆ. ಅವರು ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದರೆ ಯಾರಾದರೂ ಒಂದು ಕ್ಷಣ ನಿಂತು ನೋಡುವಂತಹ ಆಕರ್ಷಕ ವ್ಯಕ್ತಿತ್ವ ಅವರದ್ದು. ನಾನು ರಜಾದಿನಗಳಲ್ಲಿ ಹೆಚ್ಚಾಗಿ ಅತ್ತೆಯ ಮನೆಗೆ ಹೋಗುತ್ತಿದ್ದೆ. ನಿಜ ಹೇಳಬೇಕೆಂದರೆ ಅಲ್ಲಿಯವರೆಗೆ ನಾನು ಯಾವುದೇ ಹುಡುಗಿಯರ ಸಹವಾಸ ಮಾಡಿರಲಿಲ್ಲ. ಆದರೆ ಮೊಬೈಲ್ನಲ್ಲಿ ಸುಂದರ ಫೋಟೋಗಳನ್ನು ನೋಡುವುದು ನನಗೆ ತುಂಬಾ ಇಷ್ಟವಾಗಿತ್ತು. ನನ್ನ ಮನೆಯಲ್ಲಿ ಅತ್ತೆಯಂತಹ ಸುಂದರಿಯನ್ನು ನಾನಿನ್ನೂ ನೋಡಿರಲಿಲ್ಲ. ಈ ಘಟನೆ ನಡೆದದ್ದು ಸುಮಾರು 1.5 ತಿಂಗಳ ಹಿಂದೆ. ಎಂದಿನಂತೆ ನಾನು ಅತ್ತೆಯ ಮನೆಗೆ ಹೋಗಿದ್ದೆ. ನಾನು ಮನೆಗೆ ತಲುಪಿದಾಗ ಅತ್ತೆ ಬಾಗಿಲು ತೆರೆದು ನನ್ನನ್ನು ನೋಡಿ ತುಂಬಾ ಸಂತೋಷಪಟ್ಟರು. ವಿಕಾಸ್, ನೀನು ಬಂದು ಬಹಳ ದಿನಗಳಾಯಿತು, ಬಾ ಒಳಗೆ ಎಂದು ಪ್ರೀತಿಯಿಂದ ಕರೆದರು. ನಾನು ನಗುತ್ತಾ, ಅತ್ತೆ, ನಿಮಗಾಗಿ ಸಮಯ ಮಾಡಿಕೊಂಡು ಬಂದಿದ್ದೇನೆ, ಕೆಲವು ದಿನ ಇಲ್ಲೇ ಇರುತ್ತೇನೆ ಎಂದೆ. ಅತ್ತೆ ಖುಷಿಯಿಂದ, ಖಂಡಿತ ಇರು ಮಗನೇ, ಇದು ನಿನ್ನದೇ ಮನೆ ಎಂದರು. ನಂತರ ಮನೆಯಲ್ಲಿ ಬೇರೆಯವರು ಎಲ್ಲಿದ್ದಾರೆ ಎಂದು ನಾನು ವಿಚಾರಿಸಿದೆ. ಅತ್ತೆ ಹೇಳಿದರು, ಮನೆಯಲ್ಲಿ ಸದ್ಯಕ್ಕೆ ಯಾರೂ ಇಲ್ಲಪ್ಪ. ಮಾವ ಆಫೀಸ್ ಕೆಲಸದ ಮೇಲೆ ಪ್ರವಾಸಕ್ಕೆ ಹೋಗಿದ್ದಾರೆ. ವಾಪಸ್ ಬರಲು 2 ದಿನವಾಗಬಹುದು. ನಿನ್ನ ತಂಗಿ ಕೂಡ ಸ್ನೇಹಿತರ ಜೊತೆ ಪ್ರವಾಸಕ್ಕೆ ಹೋಗಿದ್ದಾಳೆ. ಅವಳು ರಾತ್ರಿ ತಡವಾಗಿ ಬರುತ್ತಾಳೆ. ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲು ಅತ್ತೆಯ ಕೋಣೆಗೆ ಹೋದೆ. ಜೀನ್ಸ್ ಮತ್ತು ಟೀ ಶರ್ಟ್ ಬದಲಾಯಿಸಿ ಫ್ರೆಶ್ ಆಗಿ ಹಾಸಿಗೆಯ ಮೇಲೆ ಮಲಗಿದೆ. ಆ ಸಮಯದಲ್ಲಿ ಅತ್ತೆ ಬಂದು, ಮಗನೇ, ನಾನು ಸ್ನಾನ ಮುಗಿಸಿಕೊಂಡು ಬರುತ್ತೇನೆ, ನೀನು ಅಲ್ಲಿಯವರೆಗೆ ವಿಶ್ರಾಂತಿ ಪಡೆಯಿರಿ ಎಂದು ಹೇಳಿದರು. ಅತ್ತೆ ಸ್ನಾನಕ್ಕೆ ಹೋದಾಗ ನಾನು ಒಬ್ಬನೇ ಇದ್ದುದರಿಂದ ಮೊಬೈಲ್ನಲ್ಲಿ ವಿಡಿಯೋ ನೋಡಲು ಪ್ರಾರಂಭಿಸಿದೆ. ಸ್ವಲ್ಪ ಸಮಯದ ನಂತರ ಬಾತ್ರೂಂನಿಂದ ಅತ್ತೆಯ ಧ್ವನಿ ಕೇಳಿಸಿತು. ಅವರು ಬಾಗಿಲನ್ನು ಸ್ವಲ್ಪವೇ ತೆರೆದು, ವಿಕಾಸ್, ನಾನು ಟವಲ್ ತರಲು ಮರೆತಿದ್ದೇನೆ, ಅದು ಹಾಸಿಗೆ ಮೇಲಿದೆ, ದಯವಿಟ್ಟು ಕೊಡುತ್ತೀಯಾ ಎಂದರು. ನಾನು ತಕ್ಷಣ ಎದ್ದು ಟವಲ್ ಹಿಡಿದು ಬಾತ್ರೂಂ ಬಳಿ ಹೋದೆ. ನಾನು ಟವಲ್ ನೀಡುವಾಗ ಆಕಸ್ಮಿಕವಾಗಿ ಬಾಗಿಲು ಸ್ವಲ್ಪ ಜಾಸ್ತಿ ತೆರೆದುಕೊಂಡಿತು. ಆ ಕ್ಷಣದಲ್ಲಿ ಅತ್ತೆಯ ಸೌಂದರ್ಯವನ್ನು ಕಂಡು ನಾನು ಬೆರಗಾದೆ. ಅವರ ಆ ಸುಂದರ ರೂಪ ನನ್ನ ಕಣ್ಣುಗಳಿಗೆ ಹಬ್ಬದಂತಿತ್ತು. ಅವರು ಬೇಗನೆ ಟವಲ್ ಪಡೆದು ಬಾಗಿಲು ಹಾಕಿಕೊಂಡರು. ಆದರೆ ಆ ದೃಶ್ಯ ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿತ್ತು. ನಾನು ವಾಪಸ್ ಬಂದು ಹಾಸಿಗೆ ಮೇಲೆ ಮಲಗಿದೆ. ಸ್ವಲ್ಪ ಹೊತ್ತಿನ ನಂತರ ಅತ್ತೆ ಟವಲ್ ಸುತ್ತಿಕೊಂಡು ಹೊರಬಂದರು. ನನ್ನನ್ನು ನೋಡಿ ಅವರಿಗೆ ಸ್ವಲ್ಪ ಮುಜುಗರವಾಯಿತು. ಅವರು ಮೆಲ್ಲಗೆ, ವಿಕಾಸ್, ನೀನು ಸ್ವಲ್ಪ ಹೊತ್ತು ಹೊರಗೆ ಹೋಗು, ನಾನು ಬಟ್ಟೆ ಬದಲಾಯಿಸಿಕೊಂಡು ಬರುತ್ತೇನೆ ಎಂದರು. ಆದರೆ ನನ್ನ ಕಾಲುಗಳು ಅಲ್ಲೇ ಸ್ತಬ್ಧವಾಗಿದ್ದವು. ಅವರ ಸೌಂದರ್ಯಕ್ಕೆ ಮರುಳಾದ ನಾನು ಅಲ್ಲಿಂದ ಕದಲುವುದೇ ಕಷ್ಟವಾಯಿತು. ಅತ್ತೆ ನನ್ನನ್ನು ನೋಡಿ ಸೌಮ್ಯವಾಗಿ ಗದರಿದರು. ನಾನು ಕೋಣೆಯಿಂದ ಹೊರಬಂದರೂ ನನ್ನ ಮನಸ್ಸು ಮಾತ್ರ ಅತ್ತೆಯ ಕಡೆಗೆ ಇತ್ತು. ನಂತರ ನಾವು ಒಟ್ಟಿಗೆ ಕುಳಿತು ಊಟ ಮಾಡಿದೆವು. ಊಟ ಮಾಡುವಾಗಲೂ ನಾನು ಅವರನ್ನೇ ನೋಡುತ್ತಿದ್ದೆ. ಅವರು ಕೂಡ ಆಗಾಗ ನನ್ನನ್ನು ಕದ್ದು ನೋಡುತ್ತಿದ್ದುದು ನನಗೆ ಅರಿವಾಯಿತು. ಸಂಜೆ ನಾವು ಮನೆಯ ಹಿತ್ತಲಿನಲ್ಲಿ ನಡೆಯಲು ಹೋದೆವು. ಅಲ್ಲಿ ಅತ್ತೆ ತಮ್ಮ ಜೀವನದ ನೆನಪುಗಳನ್ನು ಹಂಚಿಕೊಂಡರು. ಮದುವೆಯ ನಂತರ ಅವರು ತಮ್ಮ ವೈಯಕ್ತಿಕ ಕನಸುಗಳನ್ನು ಹೇಗೆ ಬದಿಗಿಟ್ಟರು ಮತ್ತು ಕುಟುಂಬಕ್ಕಾಗಿ ಹೇಗೆ ಬದುಕಿದರು ಎಂದು ಹೇಳುತ್ತಿದ್ದರೆ ಅವರ ಮೇಲೆ ನನಗೆ ಗೌರವ ಮೂಡಿತು. ಅವತ್ತು ರಾತ್ರಿ ನಾವು ಬಹಳ ಹೊತ್ತು ಮಾತನಾಡಿದೆವು. ನಮ್ಮ ನಡುವಿನ ಮಾತುಗಳು ನಮಗೆ ಮತ್ತಷ್ಟು ಹತ್ತಿರ ತಂದವು. ಮರುದಿನ ಮಳೆ ಬರುತ್ತಿದ್ದರಿಂದ ನಾವು ಹೊರಗೆ ಹೋಗಲು ಸಾಧ್ಯವಾಗಲಿಲ್ಲ. ನಾನು ಹಾಲಿನಲ್ಲಿ ಕುಳಿತು ಟಿವಿ ನೋಡುತ್ತಿದ್ದೆ. ಅತ್ತೆ ಗುಲಾಬಿ ಬಣ್ಣದ ಸೀರೆಯಲ್ಲಿ ಚಹಾ ತಂದರು. ಅವರು ಚಹಾ ಕೊಡಲು ಬಂದಾಗ ಆಕಸ್ಮಿಕವಾಗಿ ಕಾಲು ಜಾರಿ ಬೀಳಲು ಹೋದರು. ನಾನು ತಕ್ಷಣ ಅವರನ್ನು ಹಿಡಿದೆ. ಅವರು ನನ್ನ ತೋಳುಗಳಲ್ಲಿದ್ದರು. ನಾವಿಬ್ಬರೂ ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡಿದೆವು. ಆ ಕ್ಷಣದಲ್ಲಿ ನಮ್ಮಿಬ್ಬರ ನಡುವೆ ಒಂದು ಮೌನ ಸಂವಹನ ನಡೆಯಿತು. ನಾನು ಧೈರ್ಯ ಮಾಡಿ ಅವರ ಹತ್ತಿರ ಹೋಗಿ, ಅತ್ತೆ, ನೀವು ಎಷ್ಟು ಸುಂದರವಾಗಿದ್ದೀರಿ ಗೊತ್ತಾ? ನಿಮ್ಮ ಮನಸ್ಸು ಮತ್ತು ಸೌಂದರ್ಯ ಎರಡೂ ಅಪ್ರತಿಮ ಎಂದೆ. ಅವರು ಮೊದಲು ನಾಚಿಕೆಯಿಂದ ದೂರ ಸರಿಯಲು ಪ್ರಯತ್ನಿಸಿದರು. ಆದರೆ
ನನ್ನ ಕಣ್ಣುಗಳಲ್ಲಿನ ಪ್ರಾಮಾಣಿಕ ಪ್ರೀತಿಯನ್ನು ಕಂಡು ಮೌನವಾದರು. ನಂತರ ನಾನು ಅವರಿಗೆ ನನ್ನ ಮನಸ್ಸಿನ ಭಾವನೆಗಳನ್ನು ತಿಳಿಸಿದೆ. ನಾನು ನಿಮ್ಮನ್ನು ಗೌರವಿಸುತ್ತೇನೆ ಮತ್ತು ಪ್ರೀತಿಸುತ್ತೇನೆ ಎಂದು ಹೇಳಿದಾಗ ಅವರು ನನ್ನನ್ನು ಅಪ್ಪಿಕೊಂಡರು. ಆ ದಿನ ನಮ್ಮ ನಡುವಿನ ಸಂಬಂಧವು ಕೇವಲ ಸಂಬಂಧಿಕರ ನಡುವಿನ ಪ್ರೀತಿಯಾಗಿ ಉಳಿಯದೆ ಅದಕ್ಕಿಂತಲೂ ಮಿಗಿಲಾದ ಗಾಢ ಬಾಂಧವ್ಯವಾಗಿ ಬದಲಾಯಿತು. ಈ ಕಥೆಯು ಕೇವಲ ದೈಹಿಕ ಆಕರ್ಷಣೆಯಲ್ಲ, ಒಬ್ಬರಿಗೊಬ್ಬರು ನೀಡಿದ ಭಾವನಾತ್ಮಕ ಬೆಂಬಲದ ಕಥೆಯಾಗಿದೆ. ಇಂದಿಗೂ ನಮ್ಮ ನಡುವಿನ ಈ ವಿಶೇಷ ಬಾಂಧವ್ಯವು ಗೌಪ್ಯವಾಗಿ ಮತ್ತು ಸುಂದರವಾಗಿ ಮುಂದುವರಿಯುತ್ತಿದೆ. ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.